ನೀವೇನ್ ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಸ್ವಾತಿನ? ಚಿತ್ರ, ಸ್ವಾತಿ, ಚಿತ್ರ, ಇವರಿಬ್ರಿಗೂ ಏನ್ ಕನೆಕ್ಷನ್? ಹಾ, ಗೊತ್ತಾಯ್ತು. ನೀವು ಹೇಳ್ತಿರೋದು ಸ್ವಾತಿ ಚಿತ್ರನ್ ಮಗಳೇ ಅಂತನಾ? ಏನ್ ಹೇಳ್ತಿದ್ದೀರಾ ಅತ್ತೆ? ಸ್ವಾತಿ ಚಿತ್ರನ್ ಮಗಳ? ಇದು ಹೇಗ್ ಸಾಧ್ಯ? ಸಾಧ್ಯನೇ ಇಲ್ಲ ಮಾಯಾ. ಚಿಕ್ಕಮ್ಮ ಹೇಳ್ತಾರೆ ಅಂತ ನೀನ್ ಕೇಳ್ತಿದ್ಯಲ್ಲ. ಈ ಫೋಟೋ ನೋಡಿ ಅತ್ಗೆ. ಈ ಫೋಟೋ ಚಿತ್ರನ್ ಫೋಟೋ ಹಿಂದೆ ಇತ್ತು. ಇದನ್ನ ಅಲ್ಲಿ ಬೇರೆ ಯಾರು ಅಲ್ಲ, ಸ್ವಾತಿನೇ ಇಟ್ಟಿರೋದು. ಈ ಟೆನ್ಷನ್ ನಿನ್ಗೆ? ಫೋಟೋ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ಚಿತ್ರ ತುಂಬು ಗರ್ಭಿಣಿ ಇದ್ದಾಗ ಅವಳಿಗೆ ಬೆಂಕಿ ಹಚ್ಚಿ ಸುಟ್ಟಾಕಿದ್ರು. ಅವಳ ಜೊತೆನೆ ಅವಳ ಹೊಟ್ಟೆಲಿದ್ದ ಮಗುನು ಸುಟ್ಟು ಭಸ್ಮ ಆಗೋಗಿದೆ. ಹೀಗಿರುವಾಗ ದಿಢೀರಂತ ಸ್ವಾತಿ ಮಗಳೇಗಾಗ್ತಾಳೆ? ನೀನೇ ಹೇಳು. ನನಗೆ ಯಾಕೋ ನೀವ್ ಹೇಳ್ತಿರೋದಕ್ಕಿಂತ ಅತ್ತೆ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಅಂತ ಅನಿಸ್ತದೆ. ದಿಢೀರಂತ ಯಾರ್ದೋ ಮನೆಗೆ ಬಂದು ಒಬ್ಬರನ್ನ ಅಪ್ಪ ಅಂತ ಕರೆಯೋದು, ಸತ್ತಿರೋರ್ನ ಅಮ್ಮ ಅಂತ ಕರೆಯೋಕೆ ಹೇಗ್ ಸಾಧ್ಯ? ಈ ಮನೇಲೆ ಉಳಿಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ ಅಂದ್ಮೇಲೆ ಅವಳು ಚಿತ್ರನ್ ಮಗಳೇ ಆಗಿರ್ಬೇಕು. ಒಂದ್ ವೇಳೆ ನನ್ನ ಅನುಮಾನ ಏನಾದ್ರೂ ನಿಜ ಆದ್ರೆ ನಾವೆಲ್ಲ ಪಕ್ಕಕ್ಕೆ ಸರಿದು ಸ್ವಾತಿ ಪಟ್ಟಾಭಿಷೇಕಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಏನ್ ಮಾಡ್ಬೇಕು ಅಂತೀಯಾ? ಒಳ್ಳೇದಕ್ಕೆ ದಾರಿ ಇರುತ್ತೆ ಅಂದಮೇಲೆ ಕೆಟ್ಟದ್ ಮಾಡೋದಕ್ಕೂ ದಾರಿ ಇದ್ದೇ ಇರುತ್ತೆ. ನಾಳೆ ಏನಾಗುತ್ತೆ ಅಂತ ನೋಡ್ತೀರಿ. ಮೇಡಮ್. ಯಾರಪ್ಪ? ಮೇಡಮ್, ಪ್ರಿಂಟಿಂಗ್ ಪ್ರಶ್ನರು. ಮದುವೆ ಕಾರ್ಡ್ ರೆಡಿ ಆಗಿದೆ, ಕೊಟ್ಟೋಗೋಣ ಅಂತ ಬಂದೆ. ಓಹ್, ಹಾಂ ಮೇಡಮ್. ಹೌದಾ? ಥ್ಯಾಂಕ್ ಯು ಸೋ ಮಚ್. ಮಾಯಾ, ಮದುವೆ ಇನ್ವಿಟೇಷನ್ ಕಾರ್ಡ್ ಬಂದಿದೆ, ಬೇಗ. ಈ ಸರಿ ಆದರೂ ಎಲ್ಲ ಹೆಸರುಗಳು ಕರೆಕ್ಟ್ ಆಗಿದೆ, ಯಾರೂ ಚೇಂಜ್ ಮಾಡಿಲ್ಲ. ಟೈಮ್ ಕೊಟ್ಟರೆ ಆದಷ್ಟು ಬೇಗನೆ ಚೇಂಜ್ ಮಾಡ್ತೀನಿ. ಮಾವ, ಇಲ್ಲಿ ನೋಡಿ, ಮದುವೆ ಇನ್ವಿಟೇಷನ್ ಪ್ರಿಂಟ್ ಆಗಿ ಬಂದಿದೆ. ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಬೇಕಿತ್ತು. ಹಾ, ಚೆಕ್ ಮಾಡಿದ್ದೀನಿ ಮಾವ. ಅಪ್ಪ, ಸ್ವಾತಿ, ನಾನು ನಿಮ್ಗೊಂದು ವಿಷಯ ಹೇಳ. ಸರಿ. ನೀವು ಇವತ್ತು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಪುಟ. ಈಗ ಅಪ್ಪನ ಮದ್ವೆ ಕಾರ್ಡ್ ಬಂದಿದೆ, ಹೇಗಿದೆ ಅಂತ ನೋಡೋಣ. ಓಕೆ.
ಬಾ. ಅಪ್ಪ ಫೋನ್ ಕೊಡಿ. ಒಂದು ನಿಮಿಷ ಪುಟ್ಟ. ಪ್ಲೀಸ್ ಕೊಡ್ತೀರಾ? ಚಿಕ್ಕತ್ತೆ ಹೇಳ್ದಾಗೆ ಸ್ವಾತಿನೇ ಮುತ್ತು ಮಾವನ ಮಗಳಾಗಿದ್ರೆ ಏನು ಮಾಡೋದು? ಇದು ಯಾಕೋ ಸ್ವಲ್ಪ ದಿನಕ್ಕೆ ಸುಮ್ಮನಾಗೋ ಥರ ಕಾಣ್ತಿಲ್ಲ. ಏನು ಮಾಡಲಿ? ಮಗಳು ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ಚಿಕ್ಕಮ್ಮ, ಇಷ್ಟು ದಿನ ಆದರೂ ಈ ಮಗನ ನೆನಪಾಗ್ಲೇ ಇಲ್ವಾ ನಿಮಗೆ? ನಾನು ಒಂದಿನ ಇಲ್ಲ ಅಂದ್ರೂ ಎಷ್ಟು ಭಯ ಪಡ್ತಿದ್ರಿ. ಇಷ್ಟು ದಿನ ನನ್ನ ಬಿಟ್ಟು ಹೇಗಿದ್ರ ಚಿಕ್ಕಮ್ಮ? ನೀವಿಲ್ದೆ ನಾನು ಈ ಮದ್ವೆನ ಹೇಗಾಗ್ಲಿ? ಇಲ್ಲ, ಈ ಮದ್ವೆ ನಡೆಯಲ್ಲ. ಯಾಕೆ ಮಾವ, ಏನಾಯ್ತು? ಚಿಕ್ಕಮ್ಮನ್ ಬಿಟ್ಟು ನಾವು ಹೇಗೆ ಮದುವೆ ಆಗ್ತಿದ್ದೀವಿ? ಅವ್ರು ಬರೋವರೆಗೂ ಮದುವೆ ಮುಂದಕ್ಕೆ ಹಾಕೋದೇ ಒಳ್ಳೇದು ಮಾಯಾ. ಬೈರ ಶರ್ಮಿಳ ಹೇಳಿದ್ರು ಅಂತ ಈ ಮದುವೆಗೆ ಒಪ್ಪಿಗೆ ಕೊಟ್ಟೆ. ಅವ್ರು ಅವಸರ ಪಟ್ಟರು ಅಂತ ನಾನು ಹಾಗೆ ನಡ್ಕೊಂಡ್ರೆ ಸರಿ ಬರಲ್ಲ ಅಲ್ವಾ? ಮುತ್ತು ಮಾವ, ನೀವು ಈ ರೀತಿ ಯೋಚನೆ ಮಾಡ್ತಿರೋದು ಸರಿಯಾಗೇ ಇದೆ. ಅತ್ತೆ ಇಲ್ಲದೆ ಯಾವುದು ನಡೆಯಲ್ಲ. ಆದರೆ ಮದುವೆ ಸಮಯಕ್ಕೆ ಸರಿಯಾಗಿ ಅವ್ರು ಬಂದೇ ಬರ್ತಾರೆ. ಈಗ ಇದೊಂದು ಪ್ರಾಬ್ಲಮ್ ಬೇರೆ ಶುರು ಆಯ್ತಲ್ಲ, ಏನು ಮಾಡಲಿ? ನನಗ ನಂಬಿಕೆ ಇದೆ ಮಾವ. ದೇವ್ರ ಮೇಲೆ ಭಾರ ಹಾಕಿ, ಎಲ್ಲ ಒಳ್ಳೇದಾಗತ್ತೆ. ಅಯ್ಯೋ ಚಿಕ್ಕಿ, ಇದು ನನಗೆ ಬೇಡ. ಮತ್ತಿನ್ನೇನ್ ಬೇಕು? ಬೇರೆ ಟಿಫಿನ್ ಕೊಡು. ಇರು. ಇದು ಬೇಡ. ಮತ್ತಿನ್ನೇನ್ ಬೇಕು ಸ್ವಾತಿ? ಅದು ಕಿಚನ್ ಅಲ್ಲಿ ಇತ್ತಲ್ಲ. ಅಯ್ಯೋ, ಅದ್ ನೆನ್ನೆದೆಲ್ಲ ತಿನ್ಬಾರ್ದು. ಯಾಕೆ? ಬಡವ್ರು ತಿನ್ನಲ್ವಾ? ಅಪ್ಪ, ನಿನ್ ಕಾಟ ನಂಗೆ ತಡಿಯಕ್ಕಾಗಲ್ಲ. ಮಾವ, ಮೊದ್ಲು ಇವಳನ್ನ ಸ್ಕೂಲಿಗೆ ಕಳ್ಸಿ. ಹೌದಲ್ವಾ? ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ಲ. ಸ್ವಾತಿ, ಯಾವಾಗಿಂದ ಸ್ಕೂಲ್ಗೆ ಹೋಗ್ತೀಯಾ? ಅಪ್ಪ, ಇವಾಗ ಬೇಸಿಗೆ ರಜಾ. ಬೇಸಿಗೆ ರಜಾ ಮುಗಿದ್ಮೇಲೆ ನಾನು ಸ್ಕೂಲ್ಗೆ ಹೋಗ್ತೀನಿ. ಸುಂದರ್ ಸರ್ ಹತ್ರ ಮಾತಾಡಿದ್ದೀನಿ. ಹಳೆ ಸ್ಕೂಲಿಂದ TC ತಗೊಂಡ್ ಬಂದು ನಮ್ಮೂರಲ್ಲೇ ಒಂದು ಇಂಟರ್ನ್ಯಾಷನಲ್ ಕಾನ್ವೆಂಟ್ ಇದೆ, ಅಲ್ಲೇ ಸೇರಿಸ್ತೀನಿ. ಅಲ್ಲೇ ಓದುವಂತೆ. ಅಪ್ಪ, ಗಾರ್ಮೆಂಟ್ ಬೇಡ.
ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತೀನಿ. ಚಿತ್ರಮ್ಮನು ಇದೇ ಊರಲ್ಲಲ್ವಾ ಓದಿದ್ದು? ಹೌದು ಪುಟ್ಟ. ಅಮ್ಮನ ಮಗಳಾಗಿ ಅಮ್ಮ ಓದಿದ ಗೌರ್ಮೆಂಟ್ ಸ್ಕೂಲಲ್ಲೇ ನಾನು ಓದ್ತೀನಿ. ಹೌದು, ನೀನೇನು ಓದ್ಬೇಕು ಅನ್ಕೊಂಡಿದ್ಯಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋ ಕೆಲಸ ಮಾಡಬೇಕು ಅಂತ ಇದ್ದೀನಿ ಅಪ್ಪ. ಅಜ್ಜಿ ಹೇಳಿದ್ರು, ಎಷ್ಟೋ ಜನಕ್ಕೆ ಸರಿಯಾಗಿ ನ್ಯಾಯನೇ ಸಿಗ್ತಿಲ್ವಂತೆ. ಅದಕ್ಕೆ ಲಾಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ರೀ, ನನಗೆ ಹೀಗೆ ಯಾವಾಗಲೂ ನಿಮ್ಮ ಎದೆ ಮೇಲೆ ಮಗು ಥರ ಮಲಗಿರ್ಬೇಕು, ಅದೇ ಆಸೆ. ಮಲ್ಗು, ಆದರೆ ಇನ್ನು ಸ್ವಲ್ಪ ದಿವಸದಲ್ಲಿ ಈ ಪಾಪುಗೆ ಇನ್ನೊಂದು ಪಾಪು ಆಗುತ್ತಲ್ಲ, ಹಾಗೇನು ಮಾಡ್ತೀಯ ನನ್ನ ಮುದ್ದು ಬಂಗಾರ? ಅವಳು ನನ್ನ ಮಡ್ಲಲ್ಲಿ, ನಾನು ನಿಮ್ಮ ಮಡ್ಲಲ್ಲಿ. ಹೇಗಿದೆ? ಹೌದು, ತುಂಬ ದಿವಸದಿಂದ ನಿನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೆ. ಕೇಳ? ಕೇಳಿ. ನಿನಗೆ ಯಾವ ಮಗು ತುಂಬ ಇಷ್ಟ? ಗಂಡು ಮಗುನ ಇಲ್ಲ ಹೆಣ್ಣು ಮಗುನ? ಯಾವ ಮಗು ಆದ್ರೇನ್ರಿ, ನಿಮ್ಮನ್ನ ಪ್ರೀತಿಸೋ ಮಗು ಆದ್ರೆ ಸಾಕು. ನಿನ್ನ ಗುಣ ಇದೆ ಅಂದಮೇಲೆ ಅದೆಲ್ಲ ಬರುತ್ತೆ ಬಿಡು. ನಮ್ಮ ಮಗುನ ಚೆನ್ನಾಗಿ ಓದಿಸ್ಬೇಕು ರೀ. ಈ ಸಮಾಜದಲ್ಲಿ ಹಣ ನೋಡದೆ ಗುಣಕ್ಕೆ ಬೆಲೆ ಕೊಡುವಂತ ವ್ಯಕ್ತಿಯನ್ನಾಗಿ ಮಾಡಬೇಕು ನಾವು. ನಮ್ಮ ಮಗು ಬಂದ್ರೆ ಶ್ರೀಮಂತರು ಅಂತ ಎದ್ದು ನಿಲ್ಬಾರ್ದು, ಬಂದಿರೋದು ಒಳ್ಳೆ ವ್ಯಕ್ತಿ ಅಂತ ಗೌರವ ತೋರಿಸ್ಬೇಕು. ನಮ್ಮ ಮಗು ಏನು ಓದಿದ್ರೆ ನಿನ್ ಖುಷಿ ಆಗುತ್ತೆ? ಪ್ರಪಂಚದಲ್ಲಿ ಎಷ್ಟೋ ಜನ ನ್ಯಾಯ ಸಿಗದೆ ಒದ್ದಾಡ್ತಾ ಇದ್ದಾರೆ. ನಮ್ಮ ಮಗು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸುವಂತ ಲಾಯರ್ ಆಗಬೇಕು, ಅದೇ ನನ್ನ ಆಸೆ. ಯಾಕೆ ಮಾವ, ಏನಾಯ್ತು? ಚಿತ್ರ ನೆನಪಾದ್ಲು. ಅವಳು ಗರ್ಭಿಣಿ ಆಗಿದ್ದಾಗ ನಿನ್ನ ಮಗುನ ಏನು ಓದಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದ್ರೆ ಲಾಯರ್ ಅಂತ ಹೇಳಿದ್ಲು. ಈಗ ಸ್ವಾತಿನ್ ಕೇಳಿದ್ರೆ ಲಾಯರ್ ಅಂತ ಹೇಳಿದ್ಲು. ಅದನ್ನ ಕೇಳಿ ಮನ್ಸಿಗೇನೋ ಒಂಥರ ಖುಷಿ ಆಗ್ತಿದೆ. ನನ್ನ ಚಿತ್ರನೇ ಸ್ವಾತಿ ರೂಪದಲ್ಲಿ ಬಂದಿದ್ದಾಳೇನೋ ಅಂತ ಅನಿಸ್ತಿದೆ. ಅಯ್ಯೋ ಸತ್ಯ ಮಾವ, ಸ್ವಾತಿ ನಡ್ಕೊಳ್ಳೋದು ಮಾತಾಡೋದು ಎಲ್ಲ ಚಿತ್ರಕ್ಕನ್ ತರನೇ ಇದೆ. ಸ್ವಾತಿ ನಿಮ್ ಸ್ವಂತ ಮಗಳಾಗದೆ ಇದ್ರು ಇದೆಲ್ಲ ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ ಮಾವ. ಹಾಗಾದ್ರೆ ಚಿತ್ರಮ್ಮನ ಆಸೆ ಹಾಗೆ ನಾನು ಲಾಯರ್ ಓದ್ಲಾ? ಅಪ್ಪ ನಿನ್ನ ಆಸೆಗೆ ಯಾವತ್ತೂ ಅಡ್ಡಿ ಮಾಡಲ್ಲ. ಲಾಯರೇ ಓದು ಪುಟ. ಅನ್ಯಾಯ ಮಾಡಿದವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಪ್ಪ. ಇದ್ಯಾಕೋ ಕೈ ಮೀರಿ ಹೋಗ ಕಾಣಿಸ್ತಿದೆ. ಮೊದಲು ಇದಕ್ಕೊಂದು ದಾರಿ ಹುಡುಕ್ಬೇಕು.